ಬಂದಿರೋದೇ ಇಲ್ಲಿ ನಮ್ಮ ಕಲಬುರಗಿಗೆ ಬಂದಿರೋದು ನಮ್ಮ ಚಂದ್ರಕಾಂತ್ ಪಾಟೀಲ್ ಅವರ ಒಂದು ಸ್ಕೂಲ್ಗೆ CBSE ಸ್ಕೂಲ್ಗೆ ಎಸ್ ಆಫ್ ಕೋರ್ಸ್ CBSE ಸ್ಕೂಲ್ಗೆ ಬಂದಿದ್ದೀನಿ. ಓ ಲವ್ಲಿ ಸರ್, ವೆರಿ ನೈಸ್. 35-40 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಸ್ಕೂಲ್ನ. ಸೊ ಇವತ್ತು 37ನೇ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಸೊ ಅದಕ್ಕೋಸ್ಕರ ಬಂದಿರೋದನ್ನ ಇಲ್ಲಿ. ಸೊ ಅವರ ಒಂದು ಸ್ಟೇಡಿಯಂ ಕೂಡ ಮಾಡಿದ್ದಾರೆ, ಅದನ್ನು ಉದ್ಘಾಟನೆಗೋಸ್ಕರ ಬಂದಿರೋದು. ಸೊ ಹಾಗಾಗಿ ಒಂಥರ ಖುಷಿ ಆಗ್ತದೆ ಕಲಬುರಗಿಗೆ ಬಂದು. ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ, ಇದು ಮೊದಲನೇ ಸತಿ ಅಲ್ಲ, ಸುಮಾರು ಸತಿ ಬಂದಿದ್ದೀನಿ ಇಲ್ಲಿ. ಆದರೆ ಯಾವಾಗ ಬಂದರೂ ಒಂಥರ ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಹೋಗ್ತೀವಿ. ಜನ ಸಿಕ್ಕಾಪಟ್ಟೆ ಒಳ್ಳೆಯವರು ಇಲ್ಲಿ. ಸೊ ಹಾಗೆ ಹೇಳ್ತಾನೆ ಇಲ್ಲಿ ಇದೊಂದು 37ನೇ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ನ ಮುಗಿಸ್ಕೊಂಡು ತಿರುಗಿ ವಾಪಸ್ ಸಾಯಂಕಾಲ ಹೋಗ್ತೇನೆ. ಇದಕ್ಕೆ ಸುಮಾರು ಕೆಲಸಗಳಿದೆ, ನಿಮ್ಗೆ ಗೊತ್ತು ಏನು ನಡೀತಾ ಇದೆ ಅಂತ. ಸೊ ಹಾಗಾಗಿ ಇವಾಗ ನಾನು ನಮ್ಮ ಕನ್ವೀನರ್ ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ಹೇಗಿದ್ದೀರಾ? ಹೌ ಯು? ಲವ್ಲಿ, ನೈಸ್ ಟು ಮೀಟ್ ಯು. ಶ್ರೇಯಾಂಕ್ ಅವ್ರು ಕೂಡ ಇದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕು ನಾವು ಆ್ಯಕ್ಚುಲ್ ಆಗಿ ಶ್ರೇಯಾಂಕ್ ಅವ್ರಿಗೆ. ಅದೇ ಗೊತ್ತಾಯ್ತು ನನಗೆ. ಇವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ಸೋ ವಿಮೆನ್ಸ್ ಇಂಡಿಯನ್ ಟೀಮ್ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು 1983 ಕಪಿಲ್ ದೇವ್ ಯಾವ ಥರ ಗೆದ್ದರು ನಮಗೆ ಮೆನ್ಸ್ ವರ್ಲ್ಡ್ ಕಪ್ನ, ಆ ಥರ ಒಂದು ಕೆಲಸ ಮಾಡಿದ್ದಾರೆ ವಿಮೆನ್ಸ್ ಅವರು. ಸೊ ನಾವು ಏನು ಕಮ್ಮಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೌದೌದು, ಇವಾಗೆಲ್ಲ ಜಾಸ್ತಿ ವಿಮೆನ್ ಪವರ್ ಅಪ್ಪ ಇವಾಗ. ಸೊ ಅವ್ರನ್ನ ನಾವು ಮುಂದೆ ಇಡಬೇಕು. ಸೊ ಹಾಗಾಗಿ ನೀವು ಆವಾಗೆಲ್ಲ ಕೇಳಿದ್ರಿ ಇಲ್ಲಿ ರಾಯಚೂರಿನಲ್ಲಿ ಏನು ಮಾಡ್ತಾ ಇದ್ದೀರಾ ನಮ್ಮ ಇದರಲ್ಲಿ ಝೋನ್ನಲ್ಲಿ ಅಂತ. ಸೊ ರಾಯಚೂರಿನಲ್ಲಿ ಖಂಡಿತ ನಾವು ಕ್ರಿಕೆಟ್ನ ಬೆಳೆಸ್ತಾ ಇದ್ದೀವಿ. ರಾಯಚೂರು ಝೋನ್ ಅಂತಂದರೆ ಗುಲ್ಬರ್ಗ, ಬೀದರ್ ಎಲ್ಲನೂ ಬರುತ್ತೆ ಇದರಲ್ಲಿ, ಕಲಬುರಗಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕ್ರಿಕೆಟ್ನ ಬೆಳೆಸೋದು, ಅವ್ರಿಗಿರೋವಂಥ ಒಂದು ಪ್ರತಿಭೆನ ಇಲ್ಲಿ ಕ್ರಿಕೆಟರ್ಸ್ ಅಂತಂದರೆ ಮೆನ್ ಆ್ಯಂಡ್ ವಿಮೆನ್, ಬಾಯ್ಸ್, ಗರ್ಲ್ಸ್ ಎಲ್ಲರಿಗೂ ಸೇರಿ. ಸೊ ಎಲ್ಲರ ಒಂದು ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟು ಅದನ್ನು ಸ್ವಲ್ಪ ಒಂದು ಬೆಳೆಸೋಣ ಅನ್ನೋ